ನೆಕ್ಸ್ಟು ಈಗ 3 ಪಾಯಿಂಟ್ಸ್ ಅರ್ಥ ಮಾಡ್ಕೊಂಡ್ರೆ ಅಂತ ಅನ್ಕೊತೀನಿ. 3 ಪಾಯಿಂಟ್ಸ್ ಇತ್ತು ಅಂತಂದರೆ 2 ಬರುತ್ತೆ. ಒಂದು ಕೊಲಿನಿಯರ್, ಇನ್ನೊಂದು ನಾನ್ ಕೊಲಿನಿಯರ್. ಕೊಲಿನಿಯರ್ ಅಂತಂದರೆ ಒಂದೇ ಲೈನಲ್ಲಿ 3 ಪಾಯಿಂಟ್ಸ್ ಇದೆ, ಇಟ್ ಇಸ್ ಕೊಲಿನಿಯರ್. ಎಸ್. ನೆಕ್ಸ್ಟ್ ನಾನ್ ಕೊಲಿನಿಯರ್ ಅಂತ ಬಂದಾಗ 3 ಪಾಯಿಂಟ್ಸ್ ಆಗಿ ಬರುತ್ತೆ. ಟ್ರಯಾಂಗಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಯಾಂಗಲ್, ಈಕ್ವಲ್ಯಾಟರಲ್, ಐಸೋಸ್ಸೆಲೆಸ್ ಟ್ರಯಾಂಗಲ್, ಅದಾದಮೇಲೆ ಸ್ಕೇಲಿಂಗು, ನೆಕ್ಸ್ಟ್ ರೈಟ್ ಆ್ಯಂಗಲ್. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಮೂವ್ ಟು 4 ಪಾಯಿಂಟ್ಸ್. 4 ಪಾಯಿಂಟ್ಸ್ ಅಂತ ಹೇಳ್ಬೋದು. ಇಲ್ಲ ವರ್ಟಿಸಿಸ್ ಅಂದರೆ ಪಾಯಿಂಟ್ಸ್ ವರ್ಟಿಸಿಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಬಂದಾಗ ಮೇನ್ಗೆ ಕ್ವಾಡ್ರಿಲ್ಯಾಟರಲ್. ಈ ಕ್ವಾಡ್ರಿಲ್ಯಾಟರಲ್ನ ನಾವೇನಂತ ಕರಿತೀವಿ 4 ಪಾಯಿಂಟ್ಸ್ ಆರ್ 4 ವರ್ಟಿಸಿಸ್ ಅಂತ ಕರಿತೀವಿ. ಯಾವಾಗ ಬರುತ್ತೆ ಇದರಲ್ಲಿ? ಫಸ್ಟ್ ಅರ್ಥ ಮಾಡ್ಕೊಂಡು ಫಸ್ಟ್ ಒಂದು ಪ್ಯಾರಲೆಲೋಗ್ರಾಮ್. ಓಕೆ, ಪ್ಯಾರಲೆಲೋಗ್ರಾಮ್ ಅದಾದ್ಮೇಲೆ ಏನು ಬರುತ್ತೆ ನಮ್ಗೆ? ಆಫ್ಟರ್ ಪ್ಯಾರಲೆಲೋಗ್ರಾಮ್ ಇಟ್ ಈಸ್ ರೆಕ್ಟಾಂಗಲ್. ಓಕೆ, ನೆಕ್ಸ್ಟ್ ಸ್ಕ್ವೇರ್, ಅದಾದ್ಮೇಲೆ ರೌಂಡ್ಸ್. ಓಕೆ, ಸೊ ಇಷ್ಟು ಬರುವಂಥದ್ದು. ಈಗ ಪ್ಯಾರಲೆಲೋಗ್ರಾಮ್ ಅಂತ ತೆಗೆಯಬೇಕು ಅಂದರೆ ಏನು ಮಾಡಬೇಕು? ಎಲ್ಲದಕ್ಕೂ 4 ಪಾಯಿಂಟ್ಸ್ ಬರಲ್ಲ, ಎಲ್ಲ ನಿಮ್ಗೆ ಗೊತ್ತಿರೋದು 4 ಪಾಯಿಂಟ್ಸ್. ಪ್ಯಾರಲೆಲೋಗ್ರಾಮ್ ಅಲ್ಲಿ ಏನಾಗುತ್ತೆ? ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಬಟ್ ನಾಟ್ ಡಯಾಗ್ನಲ್ಸ್. ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಮಾಡುತ್ತೆ, ಬಟ್ ಡಯಾಗ್ನಲ್ಸ್ ಈಕ್ವಲ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಇದ್ರ ಮೇಲೆ ಕೇಳಬೇಕು ಅಂತಂದರೆ ಡಿಸ್ಟೆನ್ಸ್ ಕೊಟ್ಬಿಟ್ಟು ಫಸ್ಟು ಕಾನ್ಸೆಪ್ಟ್ ಅರ್ಥ ಮಾಡಬೇಕು, ನೆಕ್ಸ್ಟ್ ಮಾಡೋದು ಈಸಿಯಾಗಿ ಹೋಗ್ಬೇಕು. ಈಗ ಎ ಬಿ ಸಿ ಡಿ ಅಂತ ಅನ್ಕೊಳ್ಳಿ. ಎ ಬಿ ಮತ್ತು ಡಿ ಸಿ ಏನಾಗಬೇಕು? ಎ ಬಿ ಶುಡ್ ಬಿ ಈಕ್ವಲ್ ಟು ಇದಕ್ಕೆ ಆಪೋಸಿಟ್ ಯಾರು? ಡಿ ಸಿ. ಸಾರಿ, ಡಿ ಸಿ. ಓಕೆ, ಹಾಗೆ ಆಯ್ತು. ಇದು ಎ ಡಿ ಶುಡ್ ಬಿ ಈಕ್ವಲ್ ಟು ಬಿ ಸಿ. ಓಕೆ, ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದನ್ನು ಡಯಾಗ್ನಲ್ಸ್ ಅಂತ ಕರೀತೀವಿ. ಈ ಡಯಾಗ್ನಲ್ಸ್ ಏನು ಮಾಡುತ್ತೆ? ಇಂಟರ್ಸೆಕ್ಟ್ಸ್ ಅಟ್ ಒನ್ ಪಾಯಿಂಟ್. ಈ ಪಾಯಿಂಟ್ನ ಓ ಅಂತ ಕರೀತೀವಿ, ಬಟ್ ದೇ ಆರ್ ನಾಟ್ ಈಕ್ವಲ್. ಅಂದರೆ ಮೀನಿಂಗು ಎ ಸಿ ಈಸ್ ನಾಟ್ ಈಕ್ವಲ್ ಟು ಬಿ. ಎಸ್, ಅಲ್ಲ ಇದು ಅರ್ಥ ಮಾಡ್ಕೊಬೇಕು. ನೀವು ಆಗ್ಬೇಕಾದ್ರೂ ಅಷ್ಟೇ. ಇದು ಎ ಬಿ ಸಿಕ್ವಲ್ ಡಿ ಸಿ ಅಂತಂದರೆ ಎ ಬಿ ಸ್ಕ್ವೇರ್ ಏನು ತೆಗಿತೀರಾ? ಇಸ್ ಈಕ್ವಲ್ ಟು ಡಿ ಸಿ ಸ್ಕ್ವೇರ್. ಹಿಂಗೆ ತೆಗಿಬೇಕು. ಹಾಗೆ ನಿಮಗೆ ಅರ್ಥ ಆಗುತ್ತೆ. ಓಕೆ.